ಇದ್ದಂಗೆ. ಅವ್ರು ಬೆಳಿಬೇಕು ಅಂತ ನಾನು ಯಾಕೆ ಆಸೆ ಪಡ್ತೀನಿ ಅಂತಂದರೆ, ಅವ್ರು ಬೆಳೆದ್ರೆ ನಮ್ಮಂಥ ಅನೇಕ ಜನರನ್ನು ಅವ್ರು ಕೈ ಹಿಡ್ಕೊಳ್ತಾರೆ ಅಂತ ನಂಬಿಕೆ ನಮಗೆಲ್ರಿಗೂ ಕೂಡ ಇದೆ. ಅವರು ಯೂತ್ ಕಾಂಗ್ರೆಸ್ನ ನಾಯಕರಾಗಿ ಅನೇಕ ಜನರನ್ನು ಬೆಂತಟ್ಟಿದ್ದಾರೆ, ನಮ್ಮನ್ನು ಬೆಂತಟ್ಟಿದ್ದಾರೆ. ಆದರೆ ಒಂದು ನೀವು ಚೆನ್ನಾಗಿ ತಿಳ್ಕೊಳ್ಬೇಕೇನು ಅಂತಂದರೆ, ಶಿಕ್ಷಣ ಅಂತಂದರೆ ಅದೊಂದು ದೊಡ್ಡ ಜವಾಬ್ದಾರಿ. ಶಿಕ್ಷಣ ಅನ್ನೋದೊಂದು ದೊಡ್ಡ ಜವಾಬ್ದಾರಿ. ಎಂತಹ ಜವಾಬ್ದಾರಿ ಅಂತಂದರೆ, ಮಕ್ಕಳಿಗೆ ನೀವು ಹೇಳಬೇಕು, ತಾಯಿ ತಂದೆ ಆದವರು, ಮಗನೇ ಹೊಲ ಮಾಡಿದ್ದೀನಿ ನಿನಗೆ, ಆಸ್ತಿ ಮಾಡಿದ್ದೀನಿ ನಿನಗೆ ಅಲ್ಲ. ಹೊಲ ಆಸ್ತಿ ಒಳ್ಳೆಯದೇ, ಅದನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಆ ಹೊಲ ಮಾಡಿರುವಂಥ, ಆಸ್ತಿ ಮಾಡಿರುವಂಥ ಅಪ್ಪ ಅಮ್ಮನ ಹೆಸರನ್ನು ಉಳಿಸ್ಬೇಕು ಅಂದರೆ ಆ ಮನುಷ್ಯನಿಗೆ ಉತ್ತಮವಾದ ಶಿಕ್ಷಣ ಮತ್ತು ಸಂಸ್ಕಾರ ಕೊಡಲೇಬೇಕು. ಒಬ್ಬ ಹುಡುಗ ಇದ್ದ ಸ್ವಾತಂತ್ರ್ಯ ಪೂರ್ವದಲ್ಲಿ. ಭಾಳಷ್ಟು ಜನ ಇರ್ತಾರೆ, ಬಡ ಕುಟುಂಬದಿಂದ ಬಂದಿರ್ತಾರೆ. ಬಡತನ ಅರ್ಥ ಆದವನಿಗೆ ಮಾತ್ರ ಈ ದೇಶದ ನಿಜವಾದ ಬದುಕು ಅರ್ಥ ಆಗೋದಕ್ಕೆ ಸಾಧ್ಯ. ಒಬ್ಬ ಹುಡುಗ, ಅವನ ಹೆಸರು ಬಹದ್ದೂರ್ ಅಂತ. ಆ ಬಹದ್ದೂರ್ ಪಾಪ ಪ್ರತಿ ದಿವಸ ಶಾಲೆಗೆ ಹೋಗ್ತಾ ಇದ್ದ, ಮನೆಗೆ ಬರ್ತಿದ್ದ, ಶಾಲೆಗೆ ಹೋಗ್ತಿದ್ದ, ಮನೆಗೆ ಬರ್ತಿದ್ದ. ಆದರೆ ಅವನೊಬ್ಬ ಬಡ ತಾಯಿಯ ಮಗ. ಹಣವಂತರ ಮಕ್ಕಳೇ ಎಲ್ಲ ಸಾಧಿಸ್ತಾರೆ ಅಂತ ತಿಳ್ಕೊಬೇಡಿ ತಾಯಿ. ಬಡ ತಾಯಿಯ ಮಗನಾಗಿದ್ದಂಥ ಬಹದ್ದೂರ್ ಶಾಲೆಗೆ ಬರ್ತಾ ಇರಬೇಕಾದ್ರೆ, ಶಾಲೆಯಲ್ಲಿ ನೀವೆಲ್ಲ ಮಕ್ಕಳಿದ್ದೀರಿ, ಡಿಸೆಂಬರ್ ತಿಂಗಳು, ನವೆಂಬರ್ ತಿಂಗಳಲ್ಲಿ ಆಚೆ ಕಡೆ ಕರ್ಕೊಂಡು ಹೋಗ್ತಾರೆ ಪ್ರವಾಸಕ್ಕೆ, ಟೂರ್ ಕರ್ಕೊಂಡು ಹೋಗ್ತಾರಲ್ಲ, ನಿಮ್ಮನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ರು, ಹೌದಾ? ಜೋರಾಗಿ ಹೇಳ್ರಿ, ಅಲ್ವಾ? ಇದೇ ಥರ ಆ ಹುಡುಗನ್ನ ಮೇಷ್ಟ್ರು ಶಾಲೆಯಲ್ಲಿ ಎಬ್ಬರಿಸಿ ಎಲ್ಲ ಮಕ್ಕಳಿಗೂ ಹೇಳಿದ್ರು, ಮಕ್ಕಳೇ ನಾಳೆ ಎಲ್ಲರೂ ಕೂಡ ಒಂದೊಂದು ಪೈಸೆ ತಗೊಂಡು ಬನ್ನಿ, ನಿಮ್ಮನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನದಿ ದಾಟಿಸ್ಬೇಕಾಗತ್ತೆ, ಕಾಳಿಂದಿ ನದಿಯನ್ನು. ಆ ನದಿ ದಾಟಿಸೋದಕ್ಕೆ ಅಂಬಿಗನಿಗೆ, ದೋಣಿಯವನಿಗೆ 1 ಪೈಸೆ ಕೊಡಬೇಕು, ಎಲ್ಲರೂ ಒಂದೊಂದು ಪೈಸೆ ದುಡ್ಡು ತೊಗೊಂಡು ಬನ್ನಿ ಎಂದರು. ಎಲ್ಲ ಮಕ್ಕಳು ಸಂತೋಷದಿಂದ ನಾವು ತರ್ತೀವಿ ಸರ್ ಅಂತೇಳಿ ಹೆಸರು ಬರೆಸಿದ್ರು. ಆದರೆ ಬಹದ್ದೂರ ಅಂತ ಹೆಸರಿಟ್ಕೊಂಡಿದ್ದಂಥ ಈ ಬಡ ಹುಡುಗ, ಅವನು ಎದ್ದು ಉತ್ಸಾಹದಲ್ಲಿ, ಮೇಷ್ಟ್ರೆ ನಾನು ತರ್ತೀನಿ ಮೇಷ್ಟ್ರೆ ಅಂತ ಅವನ ಹೆಸರು ಬರೆಸ್ದ. ನಾಳೆ ಇನ್ನೇನು ಹೋಗಬೇಕು, ಶಾಲೆಯಲ್ಲಿ ಹೆಸರು ಬರೆಸಿ ಮನೆಗೆ ಬರ್ತಾನೆ ಹುಡುಗ. ಅಮ್ಮ ಹಸಿವು ಅಂತಾನೆ. ಅಮ್ಮ ಹಸಿವು ಅಂದರೆ ಮನೇಲಿ ಏನೂ ಇಲ್ಲ, ಪಕ್ಕದ ಮನೇಲಿ ಒಂದು ಸ್ವಲ್ಪ ಹಿಟ್ಟನ್ನು ಇಸ್ಕೊಂಡು ಬಂದು ಅಮ್ಮ ಗಂಜಿ ಮಾಡಿ ಮಗನಿಗೆ ಬಡಿಸ್ತಾಳೆ. ಆಗ ಬ್ರಿಟಿಷರ ಕಾಲ, ಉಪ್ಪಿಗೆ ಟ್ಯಾಕ್ಸ್ ಹಾಕಿಬಿಟ್ಟಿದ್ರು ಜಾಸ್ತಿ, ಉಪ್ಪು ಸಿಗ್ತಾ ಇರಲಿಲ್ಲ. ಆ ಹುಡುಗ ಸಪ್ಪೆ ಗಂಜಿ ಕುಡಿತಾ ಮುಖ ಕಿವುಚ್ಕೊಂಡು, ಅಮ್ಮ ಗಂಜಿಲಿ ಉಪ್ಪೇ ಇಲ್ಲ ಅಂತಾನೆ. ಅಮ್ಮ ಹೇಳ್ತಾಳೆ, ಮಗು ಉಪ್ಪು ತರೋದಕ್ಕೆ ಕಾಸಿರಲಿಲ್ಲ ಕಣಪ್ಪ, ಇವತ್ತು ಹಾಗೆ ಕುಡಿ, ಇನ್ನೊಂದು ವಾರ ಬಿಟ್ಟು ಉಪ್ಪು ಹಾಕಿದ ಗಂಜಿ ಕೊಡ್ತೀನಿ ಅಂತ ಹೇಳ್ತಾಳೆ. ಆ ತಾಯಿ ಬಡತನ ಕೊಂಡು ಹಸಿದಿದ್ದಂಥ ಮಗ ಘಟಘಟನೆ ಗಂಜಿ ಕುಡ್ದ. ಆಮೇಲೆ ಅವನಿಗೆ ಕೇಳಬೇಕು ಅನಿಸ್ತು, ಅಮ್ಮ ನೀನು ಗಂಜಿ ಕುಡ್ದ? ಗಂಜಿ ಕುಡಿದು ಬಿಟ್ಟಿದ್ದ, ತಪ್ಪಲೆ ಎಲ್ಲ ಖಾಲಿಯಾಗಿತ್ತು. ಅವಾಗ ಕೇಳ್ತಾನೆ ಅಮ್ಮ ನೀನು ಗಂಜಿ ಕುಡ್ದ? ಅಮ್ಮ ಮಗನಿಗಿಲ್ಲ ಅಂದ್ರೆ ನೋವಾಗತ್ತೆ ಅಂತ ಹೇಳಿ, ಇಲ್ಲ ಮಗನೇ ನಾನು ಕುಡ್ದಿದ್ದೆ ಅಂತ ಹೇಳಿಬಿಟ್ಟು ಮಗನನ್ನು ಮಲಗಿಸ್ತಾಳೆ. ತಾಯಿನೂ ಮಲಕ್ಕೋತಾಳೆ. ಒಂದು ಹೊತ್ತಲ್ಲಿ ಮಗ ತಿರುಗಿ ನೋಡಿದ್ರೆ ಅಮ್ಮನ ಮೇಲೆ ಕೈ ಹಾಕಿದ್ರೆ ಅಮ್ಮನ